ಇವತ್ತು ನಾನು ಅತ್ತಿಗೆ ಪೂರ್ಣಿಮಾ ಎಲ್ಲರೂ ಫಲಪುಷ್ಪ ಪ್ರದರ್ಶನ ನೋಡಲೇ ಬಂದ್ಯಾ. ಸಿರ್ಸಿಯ ತೋಟಗಾರಿಕೆ ಇಲಾಖೆಯಲ್ಲಿ ಶನಿವಾರ, ಆದಿತ್ಯವಾರ, ಸೋಮವಾರ 3 ದಿನ ಈ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ದು, ಇವತ್ತು ಭಾನುವಾರ ನಂಗೆ ಎಲ್ಲರೂ ಬಂದ್ಯ. ಸಮಗ್ರ ಕೃಷಿ ಪದ್ಧತಿ ಹೇಳಿ ನಾವು ಇಲ್ಲಿ ರೈತನ ಮನೆ ಹಾಗೂ ರೈತನ ಮನೆಯಲ್ಲಿ ಸಾಕಿದಂತಹ ಸಾಕು ಪ್ರಾಣಿಗಳು, ಆಕಳು, ಕೋಳಿಗಳು, ಬಾತುಕೋಳಿ ಮತ್ತು ರೈತನ ಮನೆಯಲ್ಲಿರುವಂತಹ ಉಪಕರಣಗಳು, ಟ್ರ್ಯಾಕ್ಟರು, ಎತ್ತಿನ ಗಾಡಿ, ಆಮೇಲೆ ಕೃಷಿ ಭೂಮಿ, ಹಾಗೆ ತೋಟದಲ್ಲಿರುವಂತಹ ಅಡಿಕೆ ಮರಗಳು, ಇವುಗಳನ್ನೆಲ್ಲ ಇಲ್ಲಿ ನಾವು ನೋಡ್ಲಕ್ಕೂ, ರೈತನು ಇಲ್ಲಿ ಹುಲ್ಲಿನ ಹೊರೆಯನ್ನು ಕೂಡ ಎತ್ಕೊಂಡು ಹೋಗ್ತಾ ಇರೋದನ್ನು ನೀವು ನೋಡ್ಬೋದು. ಹಾಗೆ ರೈತನ ಮನೆಯಲ್ಲಿ ರೈತನ ಹೆಂಡತಿ ಕೂಡ ಬುಟ್ಟಿಯನ್ನು ಹೊತ್ಕೊಂಡು ಹೋಗಿ ಕೆಲಸ ಮಾಡ್ತಿರುವಂಥದ್ದು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ವಿವಿಧ ರೀತಿಯ ಭತ್ತದ ತಳಿಗಳನ್ನು ನೋಡ್ಬೋದಾಗಿದೆ. ಇಲ್ಲಿ ನಾವು ಸಿರಿಧಾನ್ಯಗಳನ್ನು ಇಟ್ಟಿದ್ದನ್ನು ನೋಡ್ಲಕ್ಕೋ, ಇದರಲ್ಲಿ ರಾಗಿ, ಜೋಳ, ನವಣೆ, ಊದ್ಲು, ಕೊರ್ಲೆ ಎಲ್ಲ ಇದ್ದಿತ್ತು. ಇಲ್ಲಿ ಸಿರಿಧಾನ್ಯದಿಂದ ದೋಸೆಯನ್ನು ಕೂಡ ತಯಾರಿಸ್ತಾ ಇದ್ದಿದ್ದ. ಇಲ್ಲಿ ಸಿರಿಧಾನ್ಯಗಳ ಜೊತೆ ಕೋಕಮ್ಮು, ಜಾಮು, ಹಪ್ಪಳ, ಸಂಡಿಗೆ, ಬಿಸ್ಕಿಟ್ಟು, ನೆಲ್ಲಿಕಾಯಿ, ಎಣ್ಣೆ, ಆಮೇಲೆ ಲೇಹಗಳು, ಉಪ್ಪಿನಕಾಯಿ ಎಲ್ಲವನ್ನು ಇಟ್ಟಿದ್ದನ್ನು ನೋಡ್ಲಕ್ಕು. ಇಲ್ಲಿ ನಾವು ಮೆಣಸಿನ ಪುಡಿ, ಕೊತ್ತಂಬರಿ, ಜೀರಿಗೆ ಪುಡಿ, ಸಾಂಬಾರ್ ಪುಡಿ, ರಸಂ ಪುಡಿ, ಅರಿಶಿನ ಪುಡಿ, ರಾಗಿ, ನವಣೆ, ಹುರುಳಿಕಾಳುಗಳು, ಜೋಳ, ಬಾಳೆಕಾಯಿ ಚಿಪ್ಸು ಎಲ್ಲವನ್ನು ಪ್ಯಾಕೆಟ್ನಲ್ಲಿ ಜೋಡಿಸಿರೋದನ್ನು ನೋಡಬಹುದು. ಇಲ್ಲಿ ರೈತರಿಗೆ ಬೇಸಾಯ ಮಾಡಲು ಬೇಕಾದಂತಹ ಉಪಯುಕ್ತವಾದ ಸಲಕರಣೆಗಳನ್ನು ಜೋಡಿಸಿಟ್ಟಿದ್ದರು. ಹಾಗೆ ಸ್ವಲ್ಪ ಮುಂದೆ ಹೋದ್ಕೊಳೆಯ ನೀರಿಂಜರಿ ಹರಿಯುವುದನ್ನು ನೋಡಿದ್ಯಾ. ನೀರಿಂಜರಿ ಸುತ್ತಲೂ ಕೆಳಗಡೆ ಹೂವಿನ ಕುಂಡಗಳನ್ನು ಜೋಡಿಸಿಟ್ಟಿದ್ದ. ಆ ಹೂವಿನ ಕುಂಡದಲ್ಲಿ ಸೇವಂತಿಗೆ, ಗೊಂಡೆ ಹೂವು, ಗುಲಾಬಿ ಹೂವು ಹಾಗೂ ನಾನಾ ಪ್ರಕಾರದ ಹೂವಿನ ಗಿಡಗಳಿದ್ವು. ಹಾಗೆಯ ಸ್ವಲ್ಪ ಹೊತ್ತು ಅಲ್ಲೇ ನಂಗೆ ನೀರಿಂಜರಿನ ನೋಡ್ತಾ ನಿತ್ಯ. ಆ ನೀರಿಂಜರಿ ಕೆಂಪು ಬಣ್ಣ, ನೀಲಿ ಬಣ್ಣ, ಹಸಿರು ಬಣ್ಣಕ್ಕೆ ತಿರುಗ್ತಾ ಇತ್ತು. ಹಾಗೆಯ ಅದನ್ನು ನೋಡ್ತಾ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಯ. ಈ ನೀರಿಂಜರಿ ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಅಂತಲೂ ಹೇಳಕ್ಕೋ. ಇಲ್ಲಿ ಹೂವಿನ ಗಿಡಗಳು, ಹೂವಿನ ಬೀಜಗಳು, ಹಣ್ಣಿನ ಗಿಡಗಳು, ಅಡಿಕೆ ಸಸಿ, ತೆಂಗಿನ ಸಸಿ, ಚೆರ್ರಿ ಗಿಡಗಳು, ಪೇರಲೆ ಹಣ್ಣಿನ ಗಿಡ, ನಿಂಬೆ ಗಿಡ, ಅವಕಾಡೋ ಗಿಡ, ಸ್ಟ್ರಾಬೆರಿ ಗಿಡಗಳು, ಹೀಗೆ ನಾನಾ ಪ್ರಕಾರದ ಬೇರೆ ಬೇರೆ ಊರಿನ ಗಿಡಗಳು ಸಹ ಇಲ್ಲಿ ಮಾರಾಟ ಮಾಡುವುದಕ್ಕೆ ಇಟ್ಟಿದ್ದರು. ಅವುಗಳೆಲ್ಲವನ್ನು ಕೊಳ್ಳಲು ಜನರು ಮುಗಿಬಿದ್ದಿದ್ದರು. ಹಾಗೆಯೇ ಇಲ್ಲಿ ದಿನನಿತ್ಯಕ್ಕೆ ಉಪಯೋಗಿಸುವಂತಹ ಉಪ್ಪು, ಉಪ್ಪಿನಕಾಯಿ ಹಾಕಿಟ್ಕೊಳ್ಳುವಂಥ ಚಿಕ್ಕ ಭರಣಿಗಳು, ದೊಡ್ಡ ಭರಣಿಗಳು, ಹಾಗೆ ವರ್ಷಾನುಗಟ್ಟಲೆ ಉಪ್ಪಿನಕಾಯಿಯನ್ನು ಶೇಖರಿಸಿಡುವಂತಹ
ದೊಡ್ಡ ಭರಣಿ ಜಾರುಗಳು ಕೂಡ ಇಲ್ಲಿ ಇದ್ವು. ಬಣ್ಣ ಬಣ್ಣದ ಭರಣಿಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಕಾಫಿ ಕುಡಿಯುವಂತಹ ಮಣ್ಣಿನ ಕಪ್ಪುಗಳಿದ್ವು. ಹಾಗೆಯೇ ಮುಂದೆ ಸಾಗುತ್ತಿದ್ದಂತೆಯೇ ನಾನಾ ಪ್ರಕಾರದ ಹೂವುಗಳನ್ನು ಒಂದೇ ಸಾಲಿನಲ್ಲಿ ಜೋಡಿಸಿದ್ದದ್ದು ಕಂಡು ಬಂತು. ಗೊಂಡೆ ಹೂವು, ಸೇವಂತಿಗೆ ಹೂವು ಹಾಗೂ ನಾನಾ ಪ್ರಕಾರದ ಹೂವಿನ ಗಿಡಗಳನ್ನು ಅಲ್ಲಿ ಜೋಡಿಸಿಟ್ಟಿದ್ದರು. ಸೇವಂತಿಗೆ ಹೂವಿನಲ್ಲಿ ಬಂಗಾರದ ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ ನೋಡಲು ಅತ್ಯಾಕರ್ಷಕವಾಗಿತ್ತು. ಹಾಗೆಯೇ ಹೂವಿನಿಂದಲೇ ತಯಾರಿಸಿದಂತಹ ಈಶ್ವರಲಿಂಗ, ಅದರ ಮುಂದಿರುವಂತಹ ನಂದಿ ಹಾಗೂ ನೀರು ಬೀಳುತ್ತಿರುವ ಹೂಜಿಯನ್ನು ನೋಡಲು ಜನರು ಮುಗಿಬಿದ್ದಿದ್ದರು. ಇದು ಕೂಡ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಪ್ರಮುಖ ಆಕರ್ಷಣೆ ಎಂದು ಹೇಳಬಹುದಾಗಿದೆ. ಒಂದು ಮರಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿರುವುದನ್ನು ನೋಡಿದೆವು. ಅಲ್ಲಿ ಕೆಂಪು, ನೀಲಿ, ಹಸಿರು ಬಣ್ಣದ ಲೈಟುಗಳನ್ನು ಕೂಡಿದ್ದರಿಂದ ನೋಡಲು ಬಲು ಸುಂದರವಾಗಿತ್ತು. ಹೀಗೆ ನಂಗೆ ಮುಂದಕ್ಕೆ ಹೋದ್ಕೊಳ್ಳೆಯ ಗುಲಾಬಿ ತೋಟ ನೋಡಲು ಸಿಕ್ತು. ಅಲ್ಲಿ ನಾನಾ ಬಣ್ಣದ ಗುಲಾಬಿ ಹೂವಿನ ಗಿಡಗಳಿದ್ದವು. ಹಾಗೆಯ ಪಕ್ಕದಲ್ಲಿ ಗೊಂಡೆ ಹೂವಿನ ಗಿಡಗಳನ್ನು ಸಾಲಾಗಿ ನೆಟ್ಟಿದ್ದನ್ನು ನೋಡಿದ್ಯಾ. ಬೇರೆ ಬೇರೆ ಪ್ರಕಾರದ ಹೂಗಳು ಅಲ್ಲಿ ಇದ್ದದ್ದನ್ನು ನೋಡಿದ್ಯಾ. ತಾಳೆ ಬೇಸಾಯ ತರಬೇತಿ ಕಾರ್ಯಕ್ರಮ. ಅಮ್ಮ, ಇದು ತಾಳೆ ಗಿಡ. ಇದನ್ನ ನಾವು ಜಮೀನಲ್ಲಿ ಬೆಳೆಸಿದ್ರೆ 3 ವರ್ಷಕ್ಕೆ ಫಲ ಕೊಡ್ತೈತಿ. ಇದು ದೀರ್ಘಾವಧಿ ಬೆಳೆ, 30 ವರ್ಷದ ಬೆಳೆ ಇದು. 3 ವರ್ಷಕ್ಕೆ ಫಲ. ಈ ತರ ಹಣ್ಣು ಗೊಂಚಲು ಬಿಡ್ತದೆ. 10 kg ಆರಂಭವಾಗಿ 80 kg ತನಕ ತೂಕ ಇರ್ತದೆ. ಇದು ಕಡೆ ಬೆಳೆಯುವುದಿಲ್ಲ. ಇದು ಹಣ್ಣು ದಕ್ಷಿಣ ಕನ್ನಡದಲ್ಲಿ ಕೆಂಪಗಿದೆ. ಇದು ಹಣ್ಣು ಇದು ಒಣಗಿ ಇದನ್ನ ಡ್ರೈ ಮಾಡಿ ಇದು ಸಿಪ್ಪೆ ಸುಲಿತೀವಿ. ಸುಲಿದ್ರೆ ಇದು ಬೀಜ. ಇದು ನಾರು. ಆಮೇಲೆ ಕಚ್ಚಾ ತೈಲ. ಇದು ಪ್ಯೂರ್ ಆಯಿಲ್, ಪ್ಯೂರ್ ತಾಳೆ ಎಣ್ಣೆ, ಪಾಮ್ ಆಯಿಲ್. ಮತ್ತೆ ಗೊನೆನ ತೂಕಕ್ಕೆ ಕೊಡೋದು. ಅಡಿಕೆ ತರ ಸುಲಿಯೋದು, ಬೇಯಿಸೋದು, ಒಣಗೋದು ಏನಿಲ್ಲ ಇದು. ಡೈರೆಕ್ಟ್ಲಿ ಕೊಯ್ಯೋದು, ತೂಕಕ್ಕೆ ಕೊಡೋದು. ಅಲ್ಲಿಯೇ ದೊಡ್ಡ ಮರದ ಕೆಳಗೆ ಹೂವಿನಿಂದ ತಯಾರಿಸಿದಂತಹ ಅಣಬೆಗಳು, ನೀರು ಬೀಳುವ ದೊಡ್ಡ ಹೂಜಿ, ಹಾಗೆಯೇ ಗಿಳಿಯನ್ನು ಹೂವಿನಿಂದ ತಯಾರಿಸಿಟ್ಟಿದ್ದನ್ನು ನಾವು ನೋಡಿದೆವು. ಅಲ್ಲಲ್ಲಿ ಫೋಟೋ ಪಾಯಿಂಟುಗಳಿದ್ದವು. ಜನರು ಇವೆಲ್ಲದರ ಮುಂದೆ ನಿಂತುಕೊಂಡು ಫೋಟೋವನ್ನು ಹೊಡೆಸಿಕೊಳ್ಳುತ್ತಿದ್ದದನ್ನು ನೋಡಿದೆವು. ಮುಂದಕ್ಕೆ ನಾವು ಸಾಗಿದಾಗ ತರಕಾರಿ ಮತ್ತು ಹಣ್ಣುಗಳು ಹಾಗೆಯೇ ಸಾಂಬಾರ ಪದಾರ್ಥಗಳು ಇವುಗಳನ್ನೆಲ್ಲ ಇಟ್ಟಿದ್ದನ್ನು ಕಾಣಬಹುದಾಗಿತ್ತು. ದೊಡ್ಡ ದೊಡ್ಡ ಪೇರಳೆ ಹಣ್ಣುಗಳು, ಸೀತಾಫಲಗಳು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಹಾಗೆಯೇ ಸಾಂಬಾರ ಪದಾರ್ಥಗಳಲ್ಲಿ ಕಾಳುಮೆಣಸು, ಲವಂಗ, ಏಲಕ್ಕಿ, ಜಾಯಿಕಾಯಿ, ಪತ್ರೆ, ಶುಂಠಿ, ಅಂಬೆಕೊಂಬು, ಅರಿಶಿನ, ಜೇನುತುಪ್ಪ, ಹಲಸಿನಕಾಯಿ, ಹಪ್ಪಳಗಳು,
ಮನೆಯಲ್ಲಿ ತಯಾರಿಸಿದಂತಹ ಸೋಪುಗಳು, ತೆಂಗು, ಅಡಿಕೆ, ತೆಂಗಿನ ಸಸಿ, ಅಡಿಕೆ ಸಸಿ, ದೊಡ್ಡ ಸೋರೆಕಾಯಿ, ಹಾಗಲಕಾಯಿ, ದೊಡ್ಡ ಕುಂಬಳಕಾಯಿಗಳು, ಹಾಗೆ ಕಲ್ಲಂಗಡಿ ಹಣ್ಣು, ಸೀತಾಫಲ, ಮಾವಿನ ಸಸಿ ಎಲ್ಲವನ್ನು ನಾವು ಇಲ್ಲಿ ಕಾಣಬಹುದಾಗಿತ್ತು. ರೈತರು ನಾನಾ ಊರುಗಳಿಂದ ತಾವು ಬೆಳೆದ ಬೆಳೆಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ಅವುಗಳಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನಗಳನ್ನು ನೀಡಲಾಗಿತ್ತು. ಅಡಿಕೆ, ಅದರಲ್ಲಿ ಚಾಲಿ ಅಡಿಕೆ ಮತ್ತು ಕೆಂಪಡಿಕೆಯನ್ನು ಒಂದು ಡಬ್ಬದಲ್ಲಿ ತುಂಬಿಟ್ಟಿದ್ದನ್ನು ನೋಡಿದ್ದೆವು. ಜೊತೆಗೆ ಮನೆಯಲ್ಲಿಯೇ ತಯಾರಿಸಿದಂತಹ ಹಲಸಿನಕಾಯಿ ಹಪ್ಪಳವಿತ್ತು. ಕೊನೆಗೆ ಕಬ್ಬಿನ ಹಾಲನ್ನು ಕುಡಿದು ಮನೆಯತ್ತ ಹೆಜ್ಜೆಯನ್ನು ಹಾಕಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಬಾಯ್.